ಜಾತಿ ಗಣತಿ ಮಾಡಿದವರು ಯಾರು? ಕರ್ನಾಟಕ ಸರ್ಕಾರ. ಅವರೆಲ್ಲರ ಮಾಡಿದಾರ ಬಿಜೆಪಿಯವರು? ಜಾತಿ ಗಣತಿ ಮಾಡದೇನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ಗೊತ್ತಾಗದೆ ಹೆಂಗೆ? ಅವ್ರಿಗೆ ಕಾರ್ಯಕ್ರಮಗಳು ರೂಪಿಸೋದು ಹೆಂಗೆ? ಪ್ರಿಫರೆನ್ಸಿಯಲ್ ಸಿಸ್ಟಮ್, ಆ ಸಿಸ್ಟಮ್ ಅನ್ನ ಜಾರಿಗೆ ತರೋದು ಹೆಂಗೆ? ಸಾಮಾಜಿಕ ನ್ಯಾಯ ತರ್ತಕ್ಕಂಥ ಹೆಂಗೆ? ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾ ಬೇಡ? ನಾನು ಇವೆಲ್ಲನೂ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರಿಗೆ ಕೋಪ. ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ರಾಜಕೀಯವಾಗಿ ಮುಗಿಸ್ಬಿಡ್ಬೇಕು ಅಂತ ಹುನ್ನಾರ ಮಾಡ್ತಾ ಇದೆ. ಇದು ಹುನ್ನಾರ. ನಾನು ಮಂತ್ರಿಯಾಗಿ 1984 ಆಗಸ್ಟ್ 17ನೇ ತಾರೀಕು 40 ವರ್ಷಗಳಾಯ್ತು. ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ, ಕಳಂಕ ಇಲ್ಲ. ಈಗ ಕಳಂಕ ಕಪ್ಪು ಚುಕ್ಕಿ ಇಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಏನು ತಪ್ಪು ಮಾಡದೆ ಹೋದ್ರು ಕೂಡ ತಪ್ಪು ಮಾಡಿದ್ದಾನೆ ಅಂತ ದಿನಾ ಹೇಳೋದು, ರಾಜೀನಾಮೆ ಕೊಡಿ. ಅದಕ್ಕೊಂದಷ್ಟು ಜನ ತಮಟೆ ಹೊಡೆಯೋರು ಇದ್ದಾರೆ. ಇದು ಇವತ್ತು ನಡೀತಾ ಇರ್ತಕ್ಕಂಥ ಷಡ್ಯಂತ್ರಗಳು. ಇಂಥ ಷಡ್ಯಂತ್ರಗಳನ್ನ ನಾವೆಲ್ಲರೂ ಕೂಡ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದೀವಿ, ಅವಕಾಶಗಳಿಂದ ವಂಚಿತರಾಗಿದ್ದೀವಿ, ಶೋಷಣೆಗೆ ಒಳಪಟ್ಟಿದ್ದೀವಿ, ನಾವೆಲ್ಲರೂ ಒಂದಾಗಿ ಇಂಥ ಷಡ್ಯಂತ್ರಗಳನ್ನ ವಿರೋಧ ಮಾಡದೆ ಹೋದರೆ, ಇವುಗಳ ವಿರುದ್ಧ ಹೋರಾಟ ಮಾಡದೆ ಹೋದರೆ ಯಾರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.